ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆ. ಇಡೀ ಜಗತ್ತಿಗೆ ಹೊಸ ಭಾರತದಿಂದ ಇದೊಂದು ಬಿಗ್ ಮೆಸೇಜ್. ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಇದು ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ? ಪ್ರತಿಪಕ್ಷಗಳಿಗೆ ಅಸ್ತ್ರವೇ ಇಲ್ಲದಂತಾಗಿ ಹೋಯ್ತಾ ಇದೊಂದು ಬೆಳವಣಿಗೆಯಿಂದ? ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯದ ಬೆಳವಣಿಗೆ, ಪ್ರಾಣ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬರ್ತಾ ಇದೆ. ಈ ಹೊತ್ತಲ್ಲಿ ಹೊರಬೀಳ್ತಿರುವಂಥ ಬಿಗ್ ನ್ಯೂಸ್ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ. ಅದು ರಾಮ ಮಂದಿರದಲ್ಲಿ 24 ಪುರೋಹಿತರ ತಂಡವನ್ನು ಏನು ಈಗ ಫೈನಲ್ ಮಾಡಲಾಗಿದೆ. ಆ ಪೈಕಿ 2 SCಗೆ ಸೇರಿದವರು, 2 ದಲಿತರು ಮತ್ತು ಹಿಂದುಳಿದ OBC ಕಮ್ಯುನಿಟಿಗೆ ಸೇರಿದವರು ಕೂಡ ಇರ್ತಾರೆ. ಸೊ ಏನು ಆರೋಪ ಇತ್ತಲ್ವ, ಒಂದು ಪೋಸ್ಟ್ ವೈರಲ್ ಆಯಿತು, ಸಿಕ್ಕಾಪಟ್ಟೆ ವೈರಲ್ ಆಯಿತು. ಮುಖ್ಯ ಪುರೋಹಿತರಾಗಿ ಮೋಹಿತ್ ಪಾಂಡೆ ಆಯ್ಕೆಯಾಗಿದ್ದಾರೆ. ದಲಿತರಿಗಿಲ್ಲಿ ಅವಕಾಶನೇ ಇಲ್ವಾ? ಹಾಗಾದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಬಾಯಿ ಮಾತಿಗೆ ಅಷ್ಟೇನಾ? ದಲಿತರ ಪ್ರವೇಶ ಆದರೂ ಇದೆಯಾ? ಪಂಕ್ತಿ ಭೇದ ಮಾಡ್ತೀರಾ? ಎಲ್ಲ ಹಿಂದೂಗಳು ಕೂಡ ಕಷ್ಟಪಟ್ಟು ಹೋರಾಟ ಮಾಡಿ ಮೇಲ್ವರ್ಗ ಕೆಳವರ್ಗ ಅನ್ನದೇ ಈ ಒಂದು ಹಂತಕ್ಕೆ ಬಂದು ನಿಂತಿದೆ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬರ್ತಾ ಇದೆ. ಹಾಗಾದರೆ ಮತ್ತೆ ಇಲ್ಲಿ ಬ್ರಾಹ್ಮಣತ್ವದ ಹೇರಿಕೆಯಾಗುತ್ತಾ ಅನ್ನುವಂಥ ಆಕ್ರೋಶ, ಅದರಲ್ಲೂ ಪ್ರತಿಪಕ್ಷಗಳು BJPಯತ್ತ ಮುಗಿಬಿದ್ದಿದ್ದು, ಇಂಥದ್ದನ್ನೆಲ್ಲ ನೋಡಿದ್ವಿ ನಾವು. ರಾಮ ಮಂದಿರದ ಸುತ್ತ ಜಾತಿ ರಾಜಕಾರಣ ನಿಧಾನಕ್ಕೆ ಗರಿಗೆದರ್ತಾ ಇತ್ತು. ಈ ಹೊತ್ತಲ್ಲಿ ಅಂತಿಮವಾಗಿ ನಿರ್ಧಾರ ಆಗಿದೆ. ಈಗ 24 ಪುರೋಹಿತರ ಪೈಕಿ ಈಗ ಏನು ಟ್ರೈನಿಂಗ್ ಶುರುವಾಗಿದೆ, ಅವರಲ್ಲಿ 2 ದಲಿತರು, 1 OBCಯಿಂದ ಆಯ್ಕೆಯಾಗಿರೋದು. ಸೊ ಇಲ್ಲಿಂದ ಇಡೀ ಜಗತ್ತಿಗೆ ಭಾರತ, ಹೊಸ ಭಾರತದ, ನವಭಾರತದ ಸಾಮರಸ್ಯದ ಸಂದೇಶ ರವಾನೆಯಾಗಿದೆ. ದೇಶದ ರಾಜಕಾರಣದಲ್ಲೂ ಕೂಡ ಇದು ಅತಿ ದೊಡ್ಡ ಹೆಜ್ಜೆಯಾಗಿದೆ. ಯಾಕೆ ಅಂತ ಕೇಳಿದ್ರೆ, ಇತಿಹಾಸವನ್ನು ಒಂದು ಸಲ ನೆನಪು ಮಾಡ್ಕೊಳ್ಬೇಕು. ರಾಮ ಮಂದಿರಕ್ಕೆ ಫೌಂಡೇಶನ್ ಸ್ಟೋನ್ ಇಟ್ಟವ್ರು ಯಾರು? ಬ್ರಾಹ್ಮಣ ಅಲ್ಲ, ಬೇರೆ ಬೇರೆ ಪುರೋಹಿತರು, ಸ್ವಾಮೀಜಿಗಳು, ತುಂಬ ಜನ ಆ ಕೆಲಸ ಮಾಡೋದಕ್ಕೆ ಕಾಯ್ತಾ ಇದ್ರು. ಆದರೆ ಅವತ್ತು VHP ಅತ್ಯಂತ ಪ್ರಮುಖ ನಿರ್ಧಾರವನ್ನು ತಗೊಳ್ಳುತ್ತೆ. ಮಂಡಲ್ ವರ್ಸಸ್ ಮಂದಿರ್ ಪಾಲಿಟಿಕ್ಸ್ ನಡೀತಾ ಇದ್ದ ಹೊತ್ತು BJP ಜಾತಿ ಅಂತ ಎಲ್ಲ ನಮ್ಮ ವೋಟ್ ಬ್ಯಾಂಕು ಸ್ಪ್ಲಿಟ್ ಆಗಬಾರ್ದು ಅನ್ನುವಂಥ ಜಾಣ ಹೆಜ್ಜೆಯನ್ನು ಏರಿಸ್ತಾ ಇದ್ದ ಹೊತ್ತು, ಹಿಂದುತ್ವ, ಹಿಂದೂ ನಾವೆಲ್ಲ ಒಂದು ಅನ್ನುವ ಅಸ್ತ್ರವು ರಾಜಕೀಯವಾಗಿಯೂ ಪ್ರಯೋಗ ಆಗಿರುತ್ತೆ. ಮತ್ತು ರಾಮ ಮಂದಿರದ ಹೆಸರಲ್ಲಿ ಎಲ್ಲರೂ ಒಗ್ಗೂಡಬೇಕು ಅನ್ನುವಂಥ ಒಂದು ಸಂದೇಶವೂ ರವಾನೆಯಾಗಿರುತ್ತೆ. ಬಿಹಾರ ಮೂಲದ ಒಬ್ಬ ದಲಿತ ಕರಸೇವಕ 1989 ಬಿಹಾರದ ಕಾಮೇಶ್ವರ್ ಚೌಪಾಲ್ ಮೊದಲ ಅಡಿಗಲ್ಲನ್ನು ಇಟ್ಟಿದ್ದು ಈ ರಾಮ ಮಂದಿರಕ್ಕೆ. ಕಾಮೇಶ್ವರ್ ಚೌಪಾಲ್ ಮಾತು, ತಾನು ಜೀವಂತವಾಗಿ ಇರುವಾಗಲೇ ರಾಮ ಮಂದಿರ ನಿರ್ಮಾಣವಾಗಬೇಕು, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು, ಉಸಿರು ಹಿಡ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಆಡಿದ ಮಾತುಗಳನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ಹಾಗೆ ನೋಡೋದಕ್ಕೆ ಹೋದರೆ ರಾಮ ಮಂದಿರ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ರಾಜಕಾರಣಿಗಳು, ನಾಯಕರ ಪೈಕಿ ಬಹುತೇಕರು ಹಿಂದುಳಿದ ವರ್ಗದವರಿದ್ದರು. ಮತ್ತು ವಿವಿಧ ರಾಜ್ಯಗಳ ಹಿಂದುಳಿದ ದಲಿತ ಕರಸೇವಕರು ಈ ಒಂದು ಹೋರಾಟದಲ್ಲಿ ತನ್ನ ಜೀವವನ್ನು ಲೆಕ್ಕಿಸದೆ ಮುನ್ನುಗ್ಗಿದವರಿದ್ದಾರೆ. ಹೀಗಿರುವಾಗ ರಾಮ ಮಂದಿರದ ಕನಸು ನನಸಾಗ್ತಿರುವ, ಅದೆಷ್ಟೋ ತಲೆಮಾರುಗಳ ಕನಸು ಇವತ್ತು ನನಸಾಗ್ತಿರೋ ಹೊತ್ತಲ್ಲಿ ಇಂಥದ್ದೊಂದು ಅನ್ಯಾಯವನ್ನು ಯಾರೂ ಸಹಿಸ್ಕೊಳ್ತಿರ್ಲಿಲ್ಲ. ಆಗಿದ್ದೇ ಹೌದಾದರೆ ಬರೀ ಇಲ್ಲಿ ಬ್ರಾಹ್ಮಣರೇ ಪೂಜೆ ಮಾಡಬೇಕು ಅಥವಾ ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಅನ್ನುವಂಥ ವಿಚಾರವನ್ನು ಯಾರೂ ಸಹಿಸ್ಕೊಳ್ಳೋಕೆ ಸಾಧ್ಯವೂ ಆಗ್ತಿರಲಿಲ್ಲ. ಆ ಸೂಕ್ಷ್ಮ ವಿಚಾರವನ್ನು ಗಮನದಲ್ಲಿಟ್ಕೊಂಡೇ ಈಗ ಪುರೋಹಿತರ, ಅಲ್ಲಿ ರಾಮನ ಸೇವೆ ಮಾಡೋರ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ಆ ಪೈಕಿ ದಲಿತರೂ ಇದ್ದಾರೆ, OBC ಸಮುದಾಯದವರು ಇದ್ದಾರೆ. ಅಲ್ಲಿಗೆ ಪ್ರಶ್ನೆಯೇ ಬರಲ್ಲ, ದಲಿತರಿಗೆ ಪ್ರವೇಶ ಇಲ್ವಾ, ದಲಿತರು ಪೂಜೆ ಮಾಡೋ ಹಾಗಿಲ್ವಾ, ಇಲ್ಲಿ ಪಂಕ್ತಿ ಭೇದ ಮಾಡ್ತಾರಾ, ಇದು ಎಲ್ರಿಗೂ ಸಲ್ಲೋದಲ್ವಾ ಅನ್ನುವಂಥ ಪ್ರಶ್ನೆಯೇ ಬರಲ್ಲ. ರಾಜಕೀಯವಾಗಿಯೂ ಕೂಡ ಅತ್ಯಂತ ಪ್ರಮುಖವಾದ ಸಂದೇಶ ರವಾನೆಯಾದಂತಾಗಿದೆ. ಯಾವತ್ತಿ ಹೋರಾಟ ಶುರುವಾಗಿದ್ದು, ಯಾವ ಸಮಯದಲ್ಲಿ? ಮಂಡಲ್ ಕಮಿಷನ್ ರಿಪೋರ್ಟ್ ಅಕ್ಸೆಪ್ಟ್ ಆಗುತ್ತೆ. VP ಸಿಂಗ್ ಅವರ ಟೈಮಲ್ಲಿ ಆಕ್ರೋಶ ಭುಗಿಲೇಳುತ್ತೆ. ಮೇಲ್ವರ್ಗಗಳು ಸಿಡಿದೇಳ್ತಾರೆ. ಗೌರ್ಮೆಂಟ್ ಜಾಬಲ್ಲಿ ಹಿಂದುಳಿದ ಮತ್ತು ದಲಿತರಿಗೆ ರಿಸರ್ವೇಷನ್ ವಿಚಾರ
ಕಿಡಿಯಾಗಿ ಇಡೀ ದೇಶ ವ್ಯಾಪಿಸೋದಕ್ಕೆ ಶುರುವಾಗುತ್ತೆ. ಮೇಲ್ವರ್ಗಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿತಾರೆ. ಹಿಂದೂ ಮತಗಳು ಒಡಿತವೆ. ಜಾತಿಗಳ ನಡುವೆ ಜಟಾಪಟಿ ಶುರುವಾಗೋ ಹೊತ್ತು ಆಗ BJP ಒಂದು ಅತ್ಯಂತ ಪ್ರಮುಖ ನಿರ್ಧಾರವನ್ನು, ತನ್ನ ಸ್ಟ್ಯಾಂಡನ್ನು ತಗೊಳುತ್ತೆ. ಮತ್ತು ಮಂಡಲ್ ವರ್ಸಸ್ ಮಂದಿರ್ ಪಾಲಿಟಿಕ್ಸ್ ಅವತ್ತಿನಿಂದ ಶುರುವಾಗುತ್ತೆ. ಈ ಮಂದಿರದಡಿಯಲ್ಲಿ ಎಲ್ಲರನ್ನ ಒಗ್ಗೂಡಿಸುವ ಜಾತಿ ಅಂತ ಹೋದರೆ ಸಮಸ್ಯೆ ಆಗುತ್ತೆ. ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಅಸ್ತ್ರವನ್ನು ಕೈಗೆತ್ತಿಕೊಳ್ಳುತ್ತೆ. ಅಡ್ವಾಣಿಯವರ ರಥಯಾತ್ರೆ, 10,000 ಕಿಲೋಮೀಟರ್ಗಳ ರಥಯಾತ್ರೆ ದೇಶದಲ್ಲಿ ರಾಜಕೀಯದ ದಿಕ್ಕನ್ನು ಕೂಡ ಬದಲಿಸಿದ್ದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಅಂತಹ ಹಿನ್ನೆಲೆ ಇರುವ ರಾಮ ಮಂದಿರ ಇವತ್ತು ಈ ರೀತಿಯದ್ದೊಂದು ನಿರ್ಧಾರ ಅತ್ಯಂತ ಪ್ರಮುಖವಾಗಿತ್ತು, ಅನಿವಾರ್ಯವಾಗಿತ್ತು. ಮತ್ತು ಈ ಟೈಮ್ ಎಲೆಕ್ಷನ್ ಹೊತ್ತಲ್ಲಿ ಪ್ರತಿಪಕ್ಷಗಳು ಜಾತಿ ಗಣತಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇವೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಜಾತಿ ಗಣತಿ ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟಿರೋದು ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರೋದು. ಭಾರತ್ ನ್ಯಾಯ ಯಾತ್ರೆ 14 ರಾಜ್ಯಗಳಲ್ಲಿ ಸಂಚರಿಸುವ ಮೂಲಕ ದಲಿತರಿಗೆ, ಬಡವರಿಗೆ, ಹಿಂದುಳಿದವರಿಗೆ ನ್ಯಾಯ ಕೇಳೋದಕ್ಕೆ ರಾಹುಲ್ ಗಾಂಧಿಯವರು ಅಖಾಡಕ್ಕೆ ಧುಮುಕ್ತಾ ಇರೋದು. ಮತ್ತೊಮ್ಮೆ ದೇಶದಲ್ಲಿ ಜಾತಿ ವಿಚಾರ, ಜಾತಿ ಆಧಾರದಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಮುಗಿಲೆದ್ದಿರುವ ಹೊತ್ತು ಅದಕ್ಕೆ BJP ಜಾತಿ ಅಂತ ಒಡಿಬೇಡಿ, ಬಡತನ ಅನ್ನೋದು ಮಾತ್ರ ಮಾನದಂಡವಾಗಬೇಕು, ಯಾವುದೇ ಸೌಲಭ್ಯ ಸಿಗೋದಕ್ಕೆ ಅಂತ ತಿರುಗಿ ಇಟ್ಟುಕೊಡ್ತಿರೋ ಹೊತ್ತು, ಈ ಹೊತ್ತಲ್ಲಿ ರಾಮ ಮಂದಿರದಿಂದ ಇಂಥದ್ದೊಂದು ಸಂದೇಶ ಅತ್ಯಂತ ಅವಶ್ಯಕವಾಗಿತ್ತು. ಕಾನೂನು ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಯಾವಾಗ ಬಂತು ಅವತ್ತೇ ಕೂಗಿ ಹೇಳ್ತು, ಒಬ್ಬ ದಲಿತ ಮಹಿಳೆಯನ್ನ ಮುಖ್ಯ ಪುರೋಹಿತರನ್ನಾಗಿ ಇಲ್ಲಿ ನೇಮಕ ಮಾಡಿಬಿಡಿ ಮೋದಿಯವರೇ, ಆಗ ನಿಜವಾಗಿಯೂ ನಿಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಕಾರವಾಗತ್ತೆ. ಅತ್ಯಂತ ಪ್ರಮುಖ ಸಂದೇಶವನ್ನು ನೀವು ಇಡೀ ದೇಶಕ್ಕೆ, ಜಗತ್ತಿಗೆ ಕೊಟ್ಟಂಗಾಗುತ್ತೆ. ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಟಚ್ ಬೇಕು ರಾಮ ಮಂದಿರಕ್ಕೆ ಅನ್ನುವಂಥ ಕೂಗು ಎದ್ದಿತ್ತು. VHP ಸೇರಿದಂತೆ ಬೇರೆ ಬೇರೆ ಪ್ರಮುಖರೇ ಇಂಥದ್ದೊಂದು ಸಂದೇಶವನ್ನು ನರೇಂದ್ರ ಮೋದಿ ಅವ್ರಿಗೆ ರವಾನಿಸಿದ್ದನ್ನು ನೆನಪು ಮಾಡಿಕೊಳ್ಬಹುದು. ಈಗ ಅದೇ ರೀತಿಯಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆ ನೋಡಿ, ಕೆಲವು ದೃಶ್ಯಗಳನ್ನು ನಾವು ಒಟ್ಟಿಗೆ ನೋಡಿದ್ರೆ, ಮೊನ್ನೆ ಅಯೋಧ್ಯೆಯಲ್ಲಿ 15,000 ಕೋಟಿ ಲೋಕಾರ್ಪಣೆಯ ದಿನ ಬಾಬ್ರಿ ಮಸೀದಿ ಮುಖ್ಯ ಅರ್ಜಿದಾರ ಇಕ್ಬಾಲ್ ಅನ್ಸಾರಿ ಬಂದು ಮೋದಿಯವ್ರಿಗೆ ಹೂವಿನ ಮಳೆ ಸುರಿಸ್ತಾರೆ. ಇವತ್ತು ಅಯೋಧ್ಯೆ ಎಂಥ ಬದಲಾವಣೆಯನ್ನು ಕಂಡಿದೆ, ಅದು ಮೋದಿಯವರ ಕಾರಣದಿಂದ ಅಂತ. ಇಕ್ಬಾಲ್ ಅನ್ಸಾರಿ, ನಾನು ಬರೋ ಯಾತ್ರಾರ್ಥಿಗಳಿಗೆಲ್ಲ 22ನೇ ತಾರೀಕು ಉಚಿತವಾಗಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಘೋಷಣೆ ಮಾಡಿದಂಥ ಆ ಒಂದು ದೃಶ್ಯ ಇವತ್ತು ಮಂದಿರದ ಒಳಗಡೆ ತಗೊಂಡಿರುವಂಥ ಇಂಥದ್ದೊಂದು ಪ್ರಮುಖ ನಿರ್ಧಾರ. ಸೊ ಅಯೋಧ್ಯೆಯಲ್ಲಿ ನಿಜಕ್ಕೂ ಸಾಮರಸ್ಯದ ಸಂದೇಶ ರವಾನೆಯಾಗ್ತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ. ಒಂದು ಕಡೆ ಅಭಿವೃದ್ಧಿಯ ಮಂತ್ರ, ಮತ್ತೊಂದು ಕಡೆ ರಾಮ ಮಂತ್ರ. ಅಯೋಧ್ಯೆ ಅನ್ನೋದು ಗ್ಲೋಬಲ್ ಟೂರಿಸಂ ಅಟ್ರಾಕ್ಷನ್ ಆಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿದೆ ಅನ್ನೋದೊಂದು ಪಾಸಿಟಿವ್ ವಿಚಾರ. ಬರೀ ರಾಮ ಮಂದಿರ ಕಟ್ಟಿ ಯಾರ ಹೊಟ್ಟೆ ತುಂಬಿತು, ಬಡವನಿಗೇನು ಸಿಕ್ತು ಅನ್ನುವಂಥ ಪ್ರಶ್ನೆಯೂ ಏಳದಂತೆ ಈಗಾಗಲೇ ಉತ್ತರ ಕೊಟ್ಟಿದ್ದಾಗಿದೆ. ಒಂದಲ್ಲ ಎರಡಲ್ಲ ಸಾವಿರ ಕೋಟಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ಟೌನ್ಶಿಪ್ ತಲೆ ಎತ್ತತ್ತೆ. 10 ವರ್ಷಗಳ ಒಳಗಾಗಿ ಅಯೋಧ್ಯೆಯ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಅಂಥದ್ದೊಂದು ಸ್ಪಿರಿಚುವಲ್ ಸೆಂಟರ್ ಆಗಿ, ಜಗತ್ತಿಗೆ ಒಂದು ಟೂರಿಸಂ ಅಟ್ರಾಕ್ಷನ್ ಆಗಿ ಅಯೋಧ್ಯೆಯನ್ನು ಡೆವಲಪ್ ಮಾಡೋದಕ್ಕೆ ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಮೊದಲ ಹೆಜ್ಜೆ ಅನ್ನುವಂತೆ ಹಲವು ಕೊಡುಗೆಗಳನ್ನು ಕೊಟ್ಟು ಆಗಿದೆ. ಇದರ ನಡುವೆ ಇಂಥದ್ದೆಲ್ಲ ಬೆಳವಣಿಗೆ ಇದೆಯಲ್ವಾ, ಇಡೀ ದೇಶಕ್ಕೆ, ಜಗತ್ತಿಗೆ ಸಾಮರಸ್ಯದ ಸಂದೇಶವನ್ನು ಸಾರ್ತಾ ಇರೋದು, ಇದು ಅತ್ಯಂತ ಮಹತ್ವದ್ದು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.